ಥಗ್ ಲೈಫ್ ಸಿನಿಮಾಗೆ ತೊಂದರೆಯನ್ನು ಮಾಡಬಾರ್ದು. ಇಂಥದ್ದೊಂದು ಅನಿವಾರ್ಯತೆ ಸ್ಥಿತಿಯನ್ನು ಕಮಲ್ ಹಾಸನ್ ಮಾಡಿಕೊಳ್ಬಾರ್ದಾಗಿತ್ತು ಅಂತ ಅನಿಸುತ್ತೆ. ಇಲ್ಲಿ ಎಲ್ಲ ಭಾಷೆಗಳಿಗೂ ಕೂಡ ಒಂದು ಹಿನ್ನೆಲೆ ಇದ್ದೇ ಇರುತ್ತೆ. ಕನ್ನಡ ಸಾಮಾನ್ಯವಾದ ಭಾಷೆಯಲ್ಲ. 2,000-2,500 ವರ್ಷಗಳ ಇತಿಹಾಸ ಇದೆ. ನಿಮ್ಮದೇ ಸಿನಿಮಾವನ್ನು ಯಾಕೆ ನೋಡಬೇಕು? ನೀವು ನಮ್ಮ ಭಾಷೆಯನ್ನು ಅಗೌರವಿಸ್ತೀರಿ. ಥಗ್ ಲೈಫ್ ಕಿಚ್ಚು, ಕನ್ನಡಿಗರು ರೊಚ್ಚು ವಿಶೇಷ ಚರ್ಚೆಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ನಾನು KJ ಹಳ್ಳಿ ಸುರೇಶ್. ಪ್ರಿಯ ವೀಕ್ಷಕರೇ, ರಾಜ್ಯಾದ್ಯಂತ ಥಗ್ ಲೈಫ್ ಸಿನಿಮಾವನ್ನು ರಿಲೀಸ್ ಮಾಡೋದಕ್ಕೆ ಅವಕಾಶವನ್ನು ಮಾಡಿಕೊಡಿ ಅಂತೇಳಿ ಸರ್ವೋಚ್ಚ ನ್ಯಾಯಾಲಯ ಆದೇಶವನ್ನು ಕೊಟ್ಟಿದೆ. ಇದೀಗ ಅನಿವಾರ್ಯವಾಗಿ ಕರ್ನಾಟಕದಲ್ಲಿ ಕಮಲ್ ಹಾಸನ್ ಅವರ ನಟನೆಯ ಥಗ್ ಲೈಫ್ ಸಿನಿಮಾವನ್ನು ರಿಲೀಸ್ ಮಾಡಲೇಬೇಕಾಗಿದೆ. ನ್ಯಾಯಾಲಯದ ಆದೇಶವನ್ನು ಪಾಲನೆ ಮಾಡಬೇಕಾಗಿದೆ. ಈಗ ಸರ್ಕಾರ, ಪೊಲೀಸ್ ಡಿಪಾರ್ಟ್ಮೆಂಟ್ ಕನ್ನಡ ಪರ ಸಂಘಟನೆಗಳಿಗೆ ನೋಟಿಸನ್ನು ಕೊಟ್ಟಿರುವಂಥದ್ದು. ಏನಂತ ನೋಟಿಸ್ ಕೊಟ್ಟಿದೆ ಅಂದರೆ, ನೀವು ಯಾವುದೇ ಕಾರಣಕ್ಕೂ ಸರ್ವೋಚ್ಚ ನ್ಯಾಯಾಲಯದ ಆದೇಶದ ಪ್ರಕಾರ ಥಗ್ ಲೈಫ್ ಸಿನಿಮಾಗೆ ತೊಂದರೆಯನ್ನು ಮಾಡಬಾರ್ದು. ನಿಮ್ಮ ಹೋರಾಟಗಳನ್ನು ಚಿತ್ರಮಂದಿರಗಳಲ್ಲಿ ಮತ್ತು ಅಣಕು ಪ್ರದರ್ಶನ, ಭಿತ್ತಿಪತ್ರಗಳನ್ನು ನೀವು ಪ್ರದರ್ಶನ ಮಾಡಬಾರ್ದು ಅನ್ನುವಂಥ ಸೂಚನೆಯನ್ನು ಒಳಗೊಂಡ ನೋಟಿಸನ್ನು ಈಗ ಕನ್ನಡ ಪರ ಸಂಘಟನೆಗಳಿಗೆ ಪೊಲೀಸ್ನವರು ಕೊಟ್ಟಿದ್ದಾರೆ. ಹಾಗಿದ್ರೆ ಎಲ್ಲಿ ಹೋರಾಟ ಮಾಡ್ಬೋದು? ಫ್ರೀಡಮ್ ಪಾರ್ಕಲ್ಲಿ ಕನ್ನಡ ಪರ ಸಂಘಟನೆಗಳು ತಮ್ಮದೇನಾದರೂ ಹೋರಾಟ ಇದ್ದರೆ, ಈ ವಿಚಾರಕ್ಕೆ ಸಂಬಂಧಪಟ್ಟಾಗೆ ತಾವೇನಾದರೂ ಅಭಿಪ್ರಾಯವನ್ನು, ತಮ್ಮ ಅಭಿಮತವನ್ನು ವ್ಯಕ್ತಪಡಿಸೋದೇ ಆದರೆ ಅಲ್ಲಿ ಮಾಡ್ಬೋದು. ಆದರೆ ಚಿತ್ರಮಂದಿರಗಳ ಮುಂದೆ, ಜೊತೆಗೆ ಸಿನಿಮಾ ಪ್ರದರ್ಶನದ ವೇಳೆ ಯಾವುದೇ ರೀತಿಯ ಹೋರಾಟಗಳನ್ನಾಗಲಿ, ಅಣಕು ಪ್ರದರ್ಶನ ಆಗಲಿ, ತಮ್ಮ ಆಕ್ರೋಶವನ್ನಾಗಲಿ, ಸ್ಟೇಟ್ಮೆಂಟ್ ಆಗಲಿ ಅಲ್ಲಿ ಕೊಡಬಾರ್ದು ಅನ್ನುವಂಥ ಆದೇಶವನ್ನು ನ್ಯಾಯಾಲಯ ಕೊಟ್ಟಿದೆ. ಇಂಥದ್ದೊಂದು ಅನಿವಾರ್ಯತೆ ಸ್ಥಿತಿಯನ್ನು ಕಮಲ್ ಹಾಸನ್ ಮಾಡಿಕೊಳ್ಬಾರ್ದಾಗಿತ್ತು ಅಂತ ಅನಿಸುತ್ತೆ. ಏಕೆಂದರೆ ನಟ ಕಮಲ್ ಹಾಸನ್ ಅವರು ಕನ್ನಡದ ನಂಟೇನು ತುಂಬ ಹೊಸದೇನಲ್ಲ. ಕನ್ನಡದಲ್ಲೂ ಕೂಡ ಅವರು ಅಭಿನಯ ಮಾಡಿದ್ದಾರೆ. ಇನ್ನು ಕನ್ನಡದ ಡಾಕ್ಟರ್ ರಾಜ್ಕುಮಾರ್ ಕುಟುಂಬದ ಜೊತೆ ಒಳ್ಳೆಯ ಅವಿನಾಭಾವ ಸಂಬಂಧ ಇದೆ. ಮತ್ತು ಭಾಷೆ ಬಗ್ಗೆ ಗೌರವವನ್ನು ಇಟ್ಕೊಳ್ಬೋದಾಯಿತು. ಅವರ ಸಿನಿಮಾದ ಪ್ರಮೋಷನ್ ವೇಳೆಯಲ್ಲಿ ಕನ್ನಡ ಹುಟ್ಟಿದ್ದು ತಮಿಳು ಭಾಷೆಯಿಂದ ಅನ್ನುವಂಥ ವಿವಾದಾತ್ಮಕ ಸ್ಟೇಟ್ಮೆಂಟ್ ಕೊಟ್ಟ ನಂತರ ಸಹಜವಾಗಿಯೇ ಕನ್ನಡಿಗರಿಗೆ ತಮ್ಮ ಭಾಷೆಯನ್ನು ಒಬ್ಬ ಪ್ರಸಿದ್ಧ ನಟ ಹೀಗಳೆದಾಗ ಅದರ ಇತಿಹಾಸ, ಅದರ ಹಿನ್ನೆಲೆ, ಅದರ ಅಸ್ಮಿತೆಯನ್ನು ಕೆದಕುವಂಥ ಪ್ರಯತ್ನ ಮಾಡಿದಾಗ ಸಹಜವಾಗಿ ಕನ್ನಡಿಗರಿಗೆ, ಆಯಾ ರಾಜ್ಯದ ಎಲ್ಲರಿಗೂ ಕೂಡ ತಮ್ಮ ಮಾತೃಭಾಷೆಯನ್ನು ಯಾರಾದರೂ ಅಗೌರವಿಸಿದ್ರೆ, ಅದರ ಇತಿಹಾಸದ ಬಗ್ಗೆ, ಅದರ ಅಸ್ಮಿತೆ ಬಗ್ಗೆ ಏನಾದರೂ ತಕರಾರು ಮಾಡಿದ್ರೆ ಪ್ರಶ್ನೆ ಮಾಡಲೇಬೇಕು, ಮಾಡೇ ಮಾಡ್ತಾರೆ. ಮತ್ತು ಸಂವಿಧಾನಾತ್ಮಕವಾಗಿ ಕೂಡ ಅದಕ್ಕೆ ಅವಕಾಶ ಇದೆ. ತಮ್ಮ ವಾಕ್ ಸ್ವಾತಂತ್ರ್ಯ, ಅಭಿವ್ಯಕ್ತಿ ಸ್ವಾತಂತ್ರ್ಯದ ಮೂಲಕ ತಮ್ಮ ಅಸಮಾಧಾನವನ್ನು, ತಮ್ಮ ಪ್ರತಿರೋಧವನ್ನು ತೋರಿಸ್ಬೋದು. ಈಗ ನಟ ಕಮಲ್ ಹಾಸನ್ ಅವರಿಗೆ ಈ ಒಂದು ವಿವಾದ ಸೃಷ್ಟಿಯಾದ ನಂತರ ಹೈಕೋರ್ಟ್ನ ನ್ಯಾಯಾಧೀಶರು, ನೀವು ಮೊದಲು ಕ್ಷಮೆ ಕೇಳಿ ಆಮೇಲೆ ನೋಡೋಣ ಅಂಥೇಳಿ ನಾಗಪ್ರಸನ್ನ ಅವರಿಗೆ ಸೂಚನೆಯನ್ನು ಕೊಟ್ಟಿದ್ದರು. ಅಂದರೆ ಈ ಒಂದು ವಿವಾದವನ್ನು ಒಂದು ಸುಖಾಂತ್ಯದ ಮೂಲಕ ಬಗೆಹರಿಸಿಕೊಳ್ಳುವ ಎಲ್ಲ ಅವಕಾಶಗಳು ನಟ ಕಮಲ್ ಹಾಸನ್ ಅವರಿಗೆ ಇತ್ತು. ಆದರೆ ಅವ್ರಿಗೊಂದು ರೀತಿ ಪ್ರತಿಷ್ಠೆ, ನಾನು ಯಾಕೆ ಕ್ಷಮೆಯನ್ನು ಕೇಳಬೇಕು, ನಾನು ಇರೋ ಫ್ಯಾಕ್ಟನ್ನು ಮಾತಾಡಿದ್ದೇನೆ ಅಂಥೇಳಿ ಅವ್ರು ಅಂದ್ಕೊಂಡಿದ್ದಾರೆ. ನಟ ಕಮಲ್ ಹಾಸನ್ ಅವರು ಅಂದುಕೊಂಡಿದ್ದೇ ಸತ್ಯ ಅಂತೇನಲ್ಲ. ಅದಕ್ಕೆ ಯಾವುದೇ ಒಂದು ಐತಿಹಾಸಿಕ ಮತ್ತು ಸಾಂಸ್ಕೃತಿಕ ಹಿನ್ನೆಲೆಯ ಭಾಷಾ ಅಸ್ಮಿತೆಯ ವಿಚಾರಕ್ಕೆ ಸಂಬಂಧಪಟ್ಟಾಗೆ ಅದಕ್ಕೆ ಎಕ್ಸ್ಪರ್ಟ್ ಇರ್ತಾರೆ. ಈ ಭಾಷೆ ಎಷ್ಟು ಹಳೆಯದು, ಇದಕ್ಕೆ ಐತಿಹಾಸಿಕ ಹಿನ್ನೆಲೆ ಏನು, ಸಾಂಸ್ಕೃತಿಕ ಹಿನ್ನೆಲೆ ಏನು, ಸಾಮಾಜಿಕ ಹಿನ್ನೆಲೆ ಏನು ಅನ್ನೋದನ್ನು ಸಂಬಂಧಪಟ್ಟ ತಜ್ಞರು ಅದರ ಬಗ್ಗೆ ಅಭಿಪ್ರಾಯವನ್ನು ಸೂಚಿಸಿದ್ದಾರೆ. ಆ ಎಲ್ಲ ಅಭಿಪ್ರಾಯಗಳನ್ನು ಕ್ರೋಢೀಕರಿಸಿ ಮಾತಾಡಬೇಕಾಗಿತ್ತು. ನಾವು ಈಗಾಗಲೇ ಹೇಳಿದ್ದೇವೆ, ಕನ್ನಡ ಆಗಲಿ, ತಮಿಳಾಗಲಿ, ಮಲಯಾಳಂ ಆಗಲಿ, ಇವೆಲ್ಲವೂ ಕೂಡ ದ್ರಾವಿಡ ಮೂಲದಿಂದ ಬಂದಂಥ ಭಾಷೆಗಳು. ಒಂದು ರೀತಿ ದ್ರಾವಿಡ ತಾಯಿಯ ಮಕ್ಕಳು ಅಂತ ಹೇಳ್ಬೋದು.
ಆನಂತರ ಭಾಷೆ ತನ್ನ ಅಸ್ತಿತ್ವವನ್ನು ಕಂಡುಕೊಳ್ಳುತ್ತೆ, ಅದಕ್ಕೆ ತನ್ನದೇ ಆದ ಒಂದು ದಾರಿ ಸಿಗುತ್ತೆ. ಆ ದಾರಿಯ ಮೂಲಕ ತನ್ನ ಒಂದು ಪುನರ್ರಚನೆ ಇರ್ಬೋದು, ತನ್ನ ಅಭಿವೃದ್ಧಿ ಇರ್ಬೋದು, ತನ್ನ ಪುಷ್ಟಿಯನ್ನು ಆ ಭಾಷೆಗಳು ಮಾಡ್ಕೊಳ್ಳುತ್ತೆ. ಸಂಸ್ಕೃತಿಗಳು ರಚಿತ ಆಗುತ್ತೆ. ಆಯಾ ನಾಗರಿಕತೆಗಳು ಸೃಷ್ಟಿಯಾದಂಗೆಲ್ಲ ಸಂಸ್ಕೃತಿ ಕ್ರಿಯೇಟ್ ಆದಾಗ, ಪರಂಪರೆ ಕ್ರಿಯೇಟ್ ಆಗ್ತಾ ಒಂದು ಭಾಷಾ ಅಸ್ಮಿತೆ ಕ್ರಿಯೇಟ್ ಬರುತ್ತೆ. ಆದರೆ ಇಲ್ಲಿ ಕಮಲ್ ಹಾಸನ್ ಅವರು ಹೇಳೋದಕ್ಕೆ ಹೊರಟಿದ್ದೇನು ಅಂದರೆ, ನಮ್ಮ ಭಾಷೆಯೇ ಭಾಳ ಪುರಾತನವಾದಂಥ ಭಾಷೆ, ಹಾಗಾಗಿ ನಮ್ಮ ಭಾಷೆಯಿಂದಲೇ ಕನ್ನಡ ಹುಟ್ಟಿದ್ದು ಅನ್ನುವಂಥ ಯಾವುದೇ ಐತಿಹಾಸಿಕ ಮತ್ತು ಸಾಂಸ್ಕೃತಿಕ ಹಿನ್ನೆಲೆ ಇಲ್ಲದಂಥ ಸ್ಟೇಟ್ಮೆಂಟನ್ನು ಕೊಟ್ಟಿದ್ರು. ಜೊತೆಗೆ ಇದೊಂದು ಭಾವನಾತ್ಮಕವಾದಂಥ ವಿಚಾರ. ಈ ವಿಚಾರವನ್ನು ಹೇಳಿದಾಗ ಆ ಭಾಷೆ ಅಂದರೆ ಆ ವಲಯಕ್ಕೆ, ಕನ್ನಡಿಗರಿಗೆ ನೋವಾಗುತ್ತೆ ಅನ್ನುವಂಥ ಮನವರಿಕೆ ಕಮಲ್ ಹಾಸನ್ ಅವರಿಗೆ ಇರಬೇಕಾಗಿತ್ತು. ಇಲ್ಲಿ ಎಲ್ಲ ಭಾಷೆಗಳಿಗೂ ಕೂಡ ಒಂದು ಹಿನ್ನೆಲೆ ಇದ್ದೇ ಇರುತ್ತೆ, ಪರಸ್ಪರ ಕೊಡುಕೊಳ್ಳುವಿಕೆ ಇದ್ದೇ ಇರುತ್ತೆ. ಕನ್ನಡ ಏನು ಸಾಮಾನ್ಯವಾದ ಭಾಷೆ ಅಲ್ಲ, ಅದಕ್ಕೂ 2,000-2,500 ವರ್ಷಗಳ ಇತಿಹಾಸ ಇದೆ. ಕನ್ನಡ ರೂಪುಗೊಂಡಿರೋದು ಬಹಳ ಪ್ರಾಚೀನವಾದಂಥ ಭಾಷೆ. ಇದು ತಮಿಳು ಕೂಡ ಪ್ರಾಚೀನವಾದಂತಹ ಭಾಷೆ. ಹಂಗಂತೇಳಿ ನಮ್ಮದು ತುಂಬ ಹಳೆಯ ಭಾಷೆ ಅಂತೇಳಿ ಇದು ನಮ್ಮಿಂದಲೇ ಹುಟ್ಕೊಂಡಿರೋ ಭಾಷೆ ಅಂತ ಹೇಳೋದಕ್ಕಾಗತ್ತಾ? ಹಂಗಾಗಲ್ಲ. ಈ ನಾಗರಿಕತೆ, ಸಂಸ್ಕೃತಿ ರೂಪುಗೊಳ್ಳುವಂಥ ಸಂದರ್ಭದಲ್ಲಿ ಪರಸ್ಪರ ಕೂಡಿಕೊಳ್ಳುವಿಕೆ, ಪ್ರಾಚೀನ ಭಾಷೆಗಳ ಇನ್ಫ್ಲುಯೆನ್ಸ್ ಇರುತ್ತೆ, ಪ್ರಾಕ್ತ ಭಾಷೆಗಳ ಇನ್ಫ್ಲುಯೆನ್ಸ್ ಇರುತ್ತೆ. ಕೆಲವು ಭಾಷೆಗಳು ಕನ್ನಡವೇ ಆಗಿದ್ದಾವೇನೋ ಅನ್ನೋ ರೀತಿಯಲ್ಲಿ ಅವು ಕನ್ನಡವಾಗಿ ರೂಪುಗೊಂಡಿರುತ್ತವೆ. ಇದನ್ನೆಲ್ಲ ಪ್ರಸಿದ್ಧ ನಟರಾಗಿರುವಂಥ ನಟ ಕಮಲ್ ಹಾಸನ್ ಅವರು ಯೋಚನೆ ಮಾಡಬೇಕಾಗಿತ್ತು. ನಾನು ಕೊಡುವ ಸ್ಟೇಟ್ಮೆಂಟ್ ಈ ರಾಜ್ಯಕ್ಕೆ ಯಾವ ರೀತಿ ನೋವನ್ನು ಉಂಟು ಮಾಡಬಹುದು ಅಂತ. ನನ್ನ ಸಿನಿಮಾ ಅಷ್ಟೇ ರಿಲೀಸ್ ಆಗೋದಕ್ಕೆ ಅವಕಾಶ ಮಾಡಿಕೊಡಿ ಅಂಥೇಳಿ ಒಂದು ಪ್ರತಿಷ್ಠೆಯನ್ನು, ಒಂದು ಸೌಹಾರ್ದ ರೀತಿಯಲ್ಲಿ ಒಂದು ಕ್ಷಮೆ ಕೇಳದೆ ನ್ಯಾಯಾಲಯದ ಮೊರೆ ಹೋಗೋದು ಅವರ ಒಂದು ಕಾನೂನಿನ ಹಕ್ಕು. ಆದರೆ ನನ್ನ ಸಿನಿಮಾ ಅಷ್ಟೇ ಗಳಿಕೆಯನ್ನು ಕಾಣಬೇಕು, ಅವರಿಗೆ ನೋವಾದ್ರೇನು, ಅವರ ಭಾಷೆಗೆ ನಾನೇನು ಈಗಳಿದ್ರೇನು ಅದು ಬೇಡ ಅನ್ನೋಂಥ ಮನಸ್ಥಿತಿ ಇದೆಯಲ್ಲ, ಆ ಮನಸ್ಥಿತಿಯಿಂದ ನಟ ಕಮಲ್ ಹಾಸನ್ ಹೊರಗಡೆ ಬರಬೇಕು. ಸಂವಿಧಾನದಲ್ಲಿ ಒಂದು ಒಳ್ಳೆಯ ಆರೋಗ್ಯಕರ ಚರ್ಚೆ ಮಾಡೋದಕ್ಕೆ ಅವಕಾಶ ಇದೆ. ಹಂಗಂತೇಳಿ ಯಾರನ್ನೇ ಆಗಲಿ, ಯಾವುದೇ ಸಂಸ್ಕೃತಿಯನ್ನಾಗಲಿ, ಯಾವುದೇ ಭಾಷೆಯನ್ನಾಗಲಿ ಹೀಗಳಿಯೋದಕ್ಕೆ ಅವಕಾಶ ಇಲ್ಲ. ನಿಮ್ಮ ಸಿನಿಮಾವನ್ನು ನಾವೇನು ನೋಡಬಾರ್ದು ಅಂತಲ್ಲ, ಆದರೆ ನಿಮ್ಮದೇ ಸಿನಿಮಾವನ್ನು ಯಾಕೆ ನೋಡಬೇಕು? ನೀವು ನಮ್ಮ ಭಾಷೆಯನ್ನು ಗೌರವಿಸ್ತೀರಿ, ನೀವು ನಮ್ಮನ್ನು ಹೀಗಳಿತೀರಿ ಅಂತಂದರೆ ನಾವು ಯಾಕೆ ನೋಡಬೇಕು ಅನ್ನೋ ಪ್ರಶ್ನೆ ಈಗ ಕನ್ನಡಿಗರಲ್ಲಿ ಬಂದಿದೆ. ಸಹಜವಾಗಿಯೇ ನ್ಯಾಯಾಲಯದ ತೀರ್ಮಾನವನ್ನು ನಾವೆಲ್ಲ ಒಪ್ಕೊಳ್ಬೇಕು. ರಿಲೀಸ್ ಆಗಿದೆ. ರಿಲೀಸ್ ಆದ ನಂತರ ಕನ್ನಡಿಗರು ಈ ಸಿನಿಮಾವನ್ನು ನೋಡ್ತಾರಾ ಅಥವಾ ನೋಡಬೇಕಾ ಅನ್ನೋ ತೀರ್ಮಾನವನ್ನು ಅವರು ಮಾಡ್ತಾರೆ. ಯಾಕೆಂದರೆ ಅವ್ರಿಗೆ ಗೊತ್ತಿದೆ ಯಾವ ಸಿನಿಮಾವನ್ನು ನಾವು ನೋಡಬೇಕು, ಯಾವ ಸಿನಿಮಾವನ್ನು ನಾವು ಗೆಲ್ಲಿಸಬೇಕು, ಯಾರ ಮಾತನ್ನು ಪುರಸ್ಕರಿಸಬೇಕು ಅನ್ನುವಂಥದ್ದು. ಇನ್ನಾದರೂ ಯಾವುದೇ ಭಾಷೆ ಬಗ್ಗೆ, ಯಾವುದೇ ಸಂಸ್ಕೃತಿ ಬಗ್ಗೆ ಮಾತನಾಡೋದಕ್ಕಿಂತ ಮುಂಚೆ ಅದಕ್ಕೆ ಸರಿಯಾದ ಅಧ್ಯಯನ, ಸಾಕ್ಷ್ಯಗಳನ್ನು, ದಾಖಲೆಗಳನ್ನು, ಎಲ್ಲದಕ್ಕೂ ಮುಖ್ಯವಾಗಿ ಒಂದು ಸೌಹಾರ್ದತೆಯನ್ನು ಕಾಪಿಟ್ಟುಕೊಂಡು ಮಾತನಾಡುವ ವಿವೇಚನೆಯನ್ನು ಇವರು ಕಮಲ್ ಹಾಸನ್ ಮಾಡಲಿ. ಸಿನಿಮಾ ಮುಖ್ಯ ಅಲ್ಲ, ಪರಸ್ಪರ ನಾವು ಹೇಗೆ ಒಂದು ಗೌರವವನ್ನು ಕೊಟ್ಟುಕೊಳ್ತೀವಿ ಅನ್ನೋದು ಬಹಳ ಮುಖ್ಯ. ಕುವೆಂಪು ಅವ್ರು ಹೇಳ್ತಾರಲ್ಲ, ಜೈ ಭಾರತ ಜನನಿಯ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ ಅಂತ. ಅಂದರೆ ನನಗೆ ಕನ್ನಡದ ಬಗ್ಗೆನೂ ಗೌರವ ಇದೆ, ನನ್ನ ರಾಜ್ಯ, ನಾನು ಭಾರತದ ತಾಯಿಯ ಮಗಳು ಅಂತ ಹೇಳ್ಕೊಳ್ತಾರಲ್ಲ, ಹಾಗೆ ತಮಿಳಾಗಲಿ, ತೆಲುಗು ಆಗಲಿ, ಕರ್ನಾಟಕ ಆಗಲಿ, ಆಯಾ ರಾಜ್ಯದವ್ರಿಗೆ ಆಯಾ ಭಾಷೆ ಬಗ್ಗೆ ಅಪರಿಮಿತವಾದಂಥ ಪ್ರೀತಿ ಇರುತ್ತೆ, ಗೌರವ ಇರುತ್ತೆ. ಅದಕ್ಕೋಸ್ಕರ ಹೋರಾಡಿರ್ತಾರೆ, ತಮ್ಮ ಭಾಷೆಯ ಉಳಿವಿಗಾಗಿ ತುಂಬ ಶ್ರಮ ಪಟ್ಟಿರ್ತಾರೆ. ಎಷ್ಟೋ ಸಮುದಾಯಗಳು ಸಂಸ್ಕೃತಿಯನ್ನು ರೂಪಿಸಿರ್ತವೆ, ಆ ಭಾಷೆಗೋಸ್ಕರ ಒಂದು ಬದುಕನ್ನು ಬದುಕಿರ್ತವೆ. ಇದನ್ನೆಲ್ಲವನ್ನು ಕೂಡ ಅರ್ಥ ಮಾಡಿಕೊಳ್ಳುವಂಥ ವಿವೇಕ ನಟ ಕಮಲ್ ಹಾಸನ್ಗೆ ಬರಲಿ ಅನ್ನುವಂಥ ಆಶಯದೊಂದಿಗೆ ಈ ಚರ್ಚೆಯನ್ನು ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀನಿ. ನಮಸ್ಕಾರ.